Everyone, welcome to Sanmarg classes. Let us see question number 39 of chapter Atoms and Molecules. 5 gram of magnesium oxide is produced when 3 gram of magnesium is burnt in 2 gram of oxygen. Calculate the mass of magnesium oxide formed when 3 gram of magnesium is burnt in 5 gram of oxygen. On which law of chemical combination is your answer based? ಕ್ವಶನ್ ನಲ್ಲೇ ಆನ್ಸರ್ ಇರೋ ತರ ಇಷ್ಟುದ್ದ ಇದೆ ಕ್ವಶನ್ ಅಲ್ವಾ. ಡೋಂಟ್ ವರಿ, ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಲಿ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. 5 ಗ್ರಾಮ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಇಸ್ ಪ್ರೊಡ್ಯೂಸ್ಡ್ ವೆನ್ 3 ಗ್ರಾಮ್ ಆಫ್ ಮ್ಯಾಗ್ನೀಷಿಯಂ ಇಸ್ ಬರ್ನ್ಟ್ ಇನ್ 2 ಗ್ರಾಮ್ ಆಫ್ ಆಕ್ಸಿಜನ್ ಅಂತ ಹೇಳ್ತಿದ್ದಾರೆ. 5 gram of magnesium oxide is produced when 3 gram of magnesium is burned in 2 gram of oxygen. It means that when magnesium reacts with oxygen, they are combined in the ratio. Ratio ಯಾವುದು? 3:2 ratio. 3 gram magnesium, 2 gram oxygen. What is the ratio? 3:2. ಆ ರೇಷಿಯೋದಲ್ಲಿ ಅವು ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನ ರಿಯಾಕ್ಟ್ ಆಗಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡ್ತಾ ಇದೆ. ಓಕೆ, ಈಗ ಏನ್ ಹೇಳ್ತಿದ್ದಾರೆ? ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್. ಹಾಗಿದ್ರೆ ನಾವೀಗ ಮ್ಯಾಗ್ನೀಷಿಯಂ ಆಕ್ಸೈಡ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವಾಗ? ವೆನ್ 3 ಗ್ರಾಮ್ ಆಫ್ ಮ್ಯಾಗ್ನೀಷಿಯಂ ಬರ್ನ್ಡ್ ಇನ್ 5 ಗ್ರಾಮ್ ಆಫ್ ಆಕ್ಸಿಜನ್. 3 ಗ್ರಾಮ್ ಮ್ಯಾಗ್ನೀಷಿಯಂ 5 ಗ್ರಾಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಎಷ್ಟು ಮಾಸ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗಿದೆ ಅಂತ ನೋಡಬೇಕು. ದಸ್ when 3 gram of magnesium is burnt with 5 gram of oxygen, 5 gram of magnesium oxide is formed. The remaining oxygen is not consumed. It is based on the law of definite proportion. See, ಇಲ್ಲಿ 3:2 ರೇಷಿಯೋದಲ್ಲಿದೆ ಅಲ್ವಾ. 3 ಗ್ರಾಮ್ ಮ್ಯಾಗ್ನೀಷಿಯಂ 2 ಗ್ರಾಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತದೆ. 3:2 ರೇಷಿಯೋದಲ್ಲಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. 3 ಗ್ರಾಮ್ ಮ್ಯಾಗ್ನೀಷಿಯಂ 5 ಗ್ರಾಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ 5 ಗ್ರಾಮ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಫಾರ್ಮ್ಡ್. 5 ಗ್ರಾಮ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಇಸ್ ಫಾರ್ಮ್ಡ್. ಅದಕ್ಕಿಂತ ಜಾಸ್ತಿ ಫಾರ್ಮ್ ಆಗ್ತಾ ಇಲ್ಲ. ರಿಮೈನಿಂಗ್ ಆಕ್ಸಿಜನ್ ಏನಾಗುತ್ತೆ? ದ ರಿಮೈನಿಂಗ್ ಆಕ್ಸಿಜನ್ ಇಸ್ ನಾಟ್ ಕನ್ಸ್ಯೂಮ್ಡ್. ಇಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಲ್ಲ, 5 ಗ್ರಾಮ್ ಇದೆ ಅಲ್ಲ. ಲಾಸ್ಟ್ ಕೇಸ್ ಅಲ್ಲಿ ಏನಿತ್ತು? ಓನ್ಲಿ 2 ಗ್ರಾಮ್ ಅಷ್ಟೇ ಆಕ್ಸಿಜನ್ ಇತ್ತು. ನಾನು ಆಕ್ಸಿಜನ್ ಅನ್ನ ಜಾಸ್ತಿ ಕೊಟ್ಟಿದ್ದೀನಿ, ಹಾಗಿದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಜಾಸ್ತಿ ಫಾರ್ಮ್ ಆಗ್ಬೇಕಿತ್ತಲ್ಲ. 5 ಗ್ರಾಮ್ ಅಷ್ಟೇ ಯಾಕೆ ಫಾರ್ಮ್ ಆಗ್ತಾ ಇದೆ? ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ನಿಮ್ ಮನೆಯಲ್ಲಿ ಓಕೆ 3 ಕಪ್ ಮಿಲ್ಕ್ ಇದೆ. 3 ಕಪ್ ಅಷ್ಟೇ ಮಿಲ್ಕ್ ಇರೋದು. ಆಮೇಲೆ ಒಂದ್ ಡಬ್ಬಿ ಟೀ ಪೌಡರ್ ಇದ್ರು ನಿಮ್ಮ ಹತ್ರ. ನನ್ನ ಹತ್ರ 1 ಡಬ್ಬಿ ಟೀ ಪೌಡರ್ ಇದೆ ಅಂತ ನೀವು 3 ಕಪ್ ಹಾಲಿಗೆ 1 ಡಬ್ಬಿ ಟೀ ಪೌಡರ್ ಹಾಕಿ ಟೀ ಮಾಡಿದ್ರೆ ಅದನ್ನ ಯಾರೂ ಕುಡಿಯೋದಿಲ್ಲ ಅಲ್ವಾ. ಅದೇ ತರ ವಿ ಹ್ಯಾವ್ 3 ಗ್ರಾಮ್ ಆಫ್ ಮ್ಯಾಗ್ನೀಷಿಯಂ, ಬಟ್ ಆಕ್ಸಿಜನ್ ಏನಿದೆ 5 ಗ್ರಾಮ್ ಜಾಸ್ತಿ ಇರಬಹುದು, ಆದ್ರೆ ನಮ್ಮ ಹತ್ರ ಲಿಮಿಟೆಡ್ ಅಮೌಂಟ್ ಆಫ್ ಮ್ಯಾಗ್ನೀಷಿಯಂ ಇದೆ. ಹಾಗಾಗಿ 3:2 ರೇಷಿಯೋದಲ್ಲಿ ರಿಯಾಕ್ಟ್ ಆಗ್ಬೇಕಲ್ವಾ ಮ್ಯಾಗ್ನೀಷಿಯಂ ಆಕ್ಸೈಡ್ ಪ್ರೊಡ್ಯೂಸ್ ಆಗ್ಲಿಕ್ಕೆ. ಸೊ ಇಲ್ಲಿ 3 ಗ್ರಾಮ್ ಇದೆ, ಓನ್ಲಿ 2 ಗ್ರಾಮ್ ಆಕ್ಸಿಜನ್ ಮಾತ್ರ ರಿಯಾಕ್ಟ್ ಆಗುತ್ತೆ. ರಿಮೈನಿಂಗ್ 3 ಗ್ರಾಮ್ ಆಕ್ಸಿಜನ್ ಹಾಗೆ ಉಳ್ಕೊಬಿಡುತ್ತೆ. The remaining oxygen is not consumed. It is based on the law of definite proportion. Thank you.